ನಿರಪರಾಧಿಯಾದ ನಾನು ಎಂತಹ ಅಪವಾದ ಹೊತ್ತು ಮನೆ ಬಿಟ್ಟು ಹೊರಬರಬೇಕಾಯಿತು. ಅಣ್ಣ ಅತ್ತಿಗೆಯರ ಕನಸನ್ನು ಮಣ್ಣುಗೂಡಿಸಿ ಅಣ್ಣ ತಮ್ಮಂದಿರನ್ನು ಬೇರೆಯಾಗಿಸಲು ಅವಳು ಆಡಿದ ನಾಟಕವಿದೆಂದು ನನಗನಿಸುತ್ತಿದೆ. ತಪ್ಪು ಮಾಡದ ನನ್ನ ಮೇಲೆ ಅಪವಾದ ಹೊರಿಸಿ ಮನೆಯಿಂದ ಬೇರೆಯಾಗಲು ಅವಳು ಆಡಿದ ನಾಟಕವಿದೆಂದು ನನಗನಿಸುತ್ತದೆ. ಇದು ಸತ್ಯವೇ ಆದಲ್ಲಿ ನನ್ನ ಅಣ್ಣನ ಬದುಕು ನರಕವಾಗಿ ನಮ್ಮ ಮನೆತನದ ಮಾನ ಮರ್ಯಾದೆ 3 ಕಾಸಿಗೂ ಕಡೆಯಾಗಿ ಸಮಾಜದಲ್ಲಿ ತಲೆ ಎತ್ತಿ ತಿರುಗದಂತಾಗುತ್ತಿದೆ ನಮ್ಮ ಬಾಳು. ಲೇ ಸಾಹುಕಾರ, ಈ ಕುತಂತ್ರದ ಕೆಲಸ ನಿನ್ನಿಂದಾದದ್ದೇ ನಿಜವಾಗಿದ್ದರೆ ಹಾಡು ಹಗಲೇ ನಿನ್ನನ್ನು ಕಡಿದು ಸೇಡಿಗೆ ಸೇಡು ತೀರಿಸಿಕೊಳ್ಳದೆ ಬಿಡಲಾರೆ. ಬಂದೆ ರುದ್ರೋ ಬಂದೆ. ಜಗಳವಾಡಿ ಮನೆಯಂತೂ ಬಿಟ್ಟು ಬಂದಾಯಿತು. ಮುಂದೆ ನಮ್ಮ ಬದುಕಿನ ಗತಿ ಏನು? ನಿಮಗೆ ನನಗಿಂತ ನಿಮ್ಮ ಮನೆ ಮೇಲೆ ಪ್ರೀತಿಯೇ? ನನ್ನ ಶೀಲಕ್ಕಿಂತ ನಿಮ್ಮ ಅತ್ತಿಗೆ ಮಾತಿನ ಮೇಲೆ ಪ್ರೀತಿ ಹೆಚ್ಚಾಗಿದೆ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನಾನೆಲ್ಲಾದ್ರೂ ಹಾಳಾಗೋದ್ರೂ ಚಿಂತೆ ಇಲ್ಲ. ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲದೆ ಹೋಗಿದ್ರೆ ಯಾವ್ದಾದ್ರು ಕೆರೆಗೂ ಬಾವಿಗೂ ನನ್ನ ನೂಕಿ ನೀವು ಮಾತ್ರ ನಿಶ್ಚಿಂತೆಯಿಂದ ನಿಮ್ಮ ಮನೆಗೆ ಹೋಗಿ ನಿಮ್ಮ ಅಣ್ಣ ಅತ್ತಿಗೆ ತಮ್ಮನೊಂದಿಗೆ ಹಾಯಾಗಿ ಬದುಕಬಹುದು. ನಾನು ಹಾಗೆ ಹೇಳಲಿಲ್ಲ. ಇದೀಗ ತಾನು ಏರುತ್ತಿರುವ ನಮ್ಮ ಮನೆ ಒಮ್ಮೆಲೆ ಏರಿ ಮುರಾಬಟ್ಟೆ ಆಯಿತಂತಲ್ಲ ಚಿಂತಿಸುತ್ತಿದ್ದೆ. ಹೊಲದಲ್ಲಿ ತುಂಬಿದ ಬೆಳೆಯನ್ನು ಬಿಟ್ಟು ಬರಿಗೈಯಲ್ಲೇ ಬರಬೇಕಾಯಿತೆಂದು ಚಿಂತೆ ಮಾಡುತ್ತಿದ್ದೆ. ನೋಡಿ, ನಿಮ್ಮ ಅತ್ತಿಗೆ ನಿಮ್ಮೆಲ್ಲರನ್ನ ದುಡಿಸ್ಕೊಂಡು ಲಕ್ಷಾಧಿಕಾರಿಣಿಯಾಗಿ ಅಧಿಕಾರ ಚಲಾಯಿಸಿ ಮೆರಬೇಕು ಅಂತ ಆಸೆ ಇಟ್ಕೊಂಡಿದ್ಲು. ಆದ್ರೆ ಅವಳ ದುರ್ದೈವಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ? ಯಾಕೆ ಚಿಂತೆ ಮಾಡ್ತಾ ಇದ್ರ? ಆ ದೇವರನ್ನ ನಂಬಿ ಮನೆ ಬಿಟ್ಟು ಬಂದಿದ್ದೀವಿ. ಆ ದೇವರು ಯಾವುದಾದ್ರೂ ಒಂದು ಆಸೆ ನೀಡ್ತಾನೆ ಅಂತ ನಂಬಿಕೆ ನನಗಿದೆ. ಅದು ಅಲ್ಲದೆ ಭೀಮನಂತ ಬಲಶಾಲಿ ಇರುವಂತ ಗಂಡ ನೀವು. ಹೀಗಿರ್ಬೇಕಾದ್ರೆ ಕಷ್ಟ ಸುಖ ಏನೇ ಬಂದರೂ ಕೂಡ ಅದನ್ನ ಸಮನಾಗಿ ಹಂಚಿಕೊಳ್ಳೋಣ. ನಿಮ್ಮ ಚರಣದಾಸೆಯಾಗಿ ಬಾಳುವ ಆಸೆ ನನ್ನದು. ಯಾವಾಗ ನಿಮ್ಮ ಸೇವೆ ಮಾಡಿಕೊಂಡೇ ಇರ್ತೀನಿ. ರೂಪ, ಹೆಂಡತಿಯಾದವಳು ಯಾವತ್ತು ಗಂಡನ ಹಿತವನ್ನೇ ಬಯಸುತ್ತಾಳೆಂದು ತಿಳಿದಿರುವೆ ನಾನು. ಮಕ್ಕಳು ತಾಯಿಯನ್ನೇ ಅವಲಂಬಿಸಿ ಬೆಳೆದು ಬದುಕುವಂತೆ ಗಂಡನಾದವನು ಹೆಂಡತಿಯ ಕೈಯಲ್ಲಿ ತನ್ನ ಇಡೀ ಜೀವನವನ್ನು ಇಟ್ಟು ಸುಖದಿಂದ ಬದುಕಬೇಕಾಗುತ್ತದೆ. ಮನೆಯೇ ದೇವಾಲಯ, ಗಂಡನೇ ದೇವರೆಂದು ತಿಳಿದು ಕಷ್ಟಗಳೆಷ್ಟೇ ಬರಲಿ ಗರತಿಯ ಹೆಣ್ಣಾಗಿ ಮನೆ ಬೆಳಗಿದ ಹೆಣ್ಣು ಇಡೀ ಸಂಸಾರದ ಕಣ್ಣಾಗುವಳು. ಈ ಒಂದು ಜನ್ಮ ಅಷ್ಟೇ ಇಲ್ಲ, 7 ಜನ್ಮ ಬಂದ್ರು ನೀವೇ ನನ್ನ ಪತಿ, ನಾನ್ ನಿಮ್ಮ ಸೇವೆ ಮಾಡುವಂತ ನಿಮ್ಮ ಸತಿ ಆಗ್ಲಿ ಅಂತ ಆ ದೇವ್ರ ಹತ್ರ ದಿನಾಲೂ ಬೇಡ್ಕೋತೀನಿ. ಗೊತ್ತಾ? ನೋಡಿ, ಕಷ್ಟ ಸುಖ ಏನೇ ಬಂದ್ರು ಕೂಡ ಹಾಲಲ್ಲಾದ್ರಾಗ್ಲಿ ವಿಷವನ್ನಾದ್ರಾಗ್ಲಿ ಇಬ್ರು ಸಮನಾಗಿ ಹಂಚಿಕೊಂಡು ಬದುಕೋಣ. ನಿಮ್ಮ ಪ್ರತಿಯೊಂದು ಕ್ಷಣದಲ್ಲಿಯೂ ನಾನು ನಿಮ್ಮ ಕಷ್ಟದಲ್ಲಿಯೂ ಕೂಡ ಜೊತೆಯಾಗಿರ್ತೀನಿ. ದಯವಿಟ್ಟು ನನ್ನ ಮಾತನ್ನ ನಂಬಿ. ಕುರುಡನಂತೆ ನಾನು ನಿನ್ನ ಹಿಂದೆ ಬಂದಿರುವೆ. ನನ್ನ ಈ ಬದುಕಿನಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿಸದೆ ಮುನ್ನಡೆಸು ನೀನನ್ನು. ಸಂಸಾರವೆಂಬ ಸಮುದ್ರದಲ್ಲಿ ಸುಳಿಯತ್ತ ಸಾಗದೆ ನಗುನಗುತ್ತ ಸಾಗಲಿ ನಮ್ಮ ಬದುಕೆಂಬ ದೋಣಿ. ದೇವರಾಣಿಯಾಗೂ ಹೇಳುತ್ತೇನೆ, ನಾನು ನಿನ್ನನ್ನು ನಂಬಿ ಅಣ್ಣ ತಮ್ಮಂದಿರೆಲ್ಲರನ್ನು ತೊರೆದು ನಿನ್ನ ಹಿಂದೆ ಬಂದಿರುವೆ. ಗಂಡ ಹೆಂಡತಿಯನ್ನು ನಂಬದೆ ಮತ್ತೆ ನಾರನ್ನು ನಂಬದೆ. ಅಯ್ಯೋ, ನೀವೇ ನನ್ನ ದೇವರು, ನೀವೇ ನನ್ನ ಪತಿ, ನಾನೇ ನಿಮ್ಮ ಸತಿ. ನಿಮ್ಮ ಸೇವೆಗಾಗಿ ಈ ನನ್ನ ಜೀವನವನ್ನೇ ಸೆಣಸುವೆ. ನಿಮ್ಮ ಕೀರ್ತಿಗಾಗಿ ಹಗಲಿರುಳು ಶ್ರಮಿಸುವೆ. ಬಾ ನನ್ನ ದೊರೆ. ಪ್ರೇಮ ಗಂಗಾ ಗರಂಗ ಅಂತರಂಗ ಪ್ರೇಮ ಗಂಗಾ ಭಾವ ಸಂಧಾನ ಸಂಪೂರ್ಣ ಈಗ ಚಂದನ ಚಂದನ ಚಂದ ಬಾಳೆಲ್ಲ ನಂದನ.
ಬನ್ನಿ, ಹೀಗೆ ಚಿಂತಿಸುತ್ತಾ ನಿಂತರೆ ಫಲವಿಲ್ಲ. ಏನಾದರೂ ದಾರಿ ಹುಡ್ಕೊಂಡ ಬನ್ನಿ. ಆಯ್ತು ರೂಪ. ಏನು ಗಂಡ ಎಂತಿ ಸಾಮಾನ ತಗೊಂಡ ಹೊಂಟ್ರಲ್ವಾ? ಏನ್ ಗಂಡನ್ ಕರ್ಕೊಂಡು ಹೊಸ್ತಾಗಿ ತವ್ರ ಮನೆಗೆ ಹೊಂಟ್ರಿ ಏನ? ತಮ್ಮ, ಇಂಥ ಹೆಂಡ್ತಿ, ಇಂಥ ಹೆಣ್ಣು ಮಗಳು ನೀ ಹೆಂಡತಿಯಾಗಿ ಸಿಗ್ಬೇಕಾದ್ರೆ ಬಹಳ ಪುಣ್ಯ ಮಾಡಿದಪ್ಪ. ರೂಪದಲ್ಲಿ ಗುಣದಲ್ಲಿ ತೆಗೆದಾಕಂಗಿಲ್ಲ. ಹೌದು, ನೀನು ಹೇಳೋ ಮಾತಿನ ಸತ್ಯವಾಗಿದೆ. ಆದ್ರೆ ಈಗ ನಾನು ನಮ್ಮ ಮನೆಯಲ್ಲಿ ಜಗಳ ಮಾಡಿ ನಮ್ಮ ಅಕ್ಕ ಹಾಗೂ ಭಾವ ಮೈದುನರೊಂದಿಗೆ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಆ ದೇವರು ಎಲ್ಲಿ ದಾರಿ ತೋರಿಸ್ತಾನೋ ಅಲ್ಲಿ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೀವಿ ಅಷ್ಟೇ. ಹೌದಾ? ಸಂಸಾರ ಅಂದ ಮೇಲೆ ಜಗಳ ಒಡೆದಾಟ ಇದ್ದಿದ್ವವ. ಬಂದ್ 3 ತಿಂಗಳಾಗಿಲ್ಲ, ಮನಿ ಮುರಿದು ಹೋದಳಂತ ಅಪೋದ ಯಾಕೆ ಓದ್ಕೊಂಡು ಹೊಂಟಿರಿ? ನಡಿರಿ, ನಾವೆಲ್ಲ ಸುತ್ತ ಮಾಡಿಸಿ ಒಕ್ಕಿವಿ. ಯಾಕ್ರಿ ಸೌಕರ್ಯ? ಮಲ್ಲಪ್ಪ, ಜಗಳವಾಡದ ಸಮಸ್ಯೆಗಳಿರದ ಸಂಸಾರಗಳೇ ಇಲ್ಲ. ಸಹನೆಯಿಂದ ನಿಮ್ಮಣ್ಣನ ಮಾತನ್ನು ಕೇಳಿಕೊಂಡು ಅವರಂತೆ ನಡೆದುಕೊಂಡು ಹೋಗಿರಿ. ರೂಪ, ಸುಮ್ಮನೆ ಅವರೊಂದಿಗೆ ನಿಂದಿಸಿಕೊಂಡು ಏಕೆ? ಅವರ ಜೊತೆ ಹೊಂದಿಕೊಂಡು ಹೋಗು. ಕೂಡಿ ಬದುಕದಂತೆ, ಸತ್ತರೂ ಒಬ್ಬರಿಗೊಬ್ಬರು ಹಿಡಿ ಮಣ್ಣು ಹಾಕದಂತೆ ಮನಸ್ಸುಗಳು ಕೆಟ್ಟು ಹೋಗಿ ಜಗಳವಾಡಿ ಬಂದಿದ್ದೇವೆ. ಅದಕ್ಕೆ ಕಾರಣ ಹೇಳಲು ನನಗೆ ನಾಚಿಕೆಯಾಗುತ್ತದೆ. ನೆನೆಸಿಕೊಂಡರೆ ರೋಷ ಉಕ್ಕೇರುತ್ತದೆ. ನನ್ನ ತಮ್ಮನೆಂದು ಹೇಳಿಕೊಳ್ಳಲು ನನಗೆ ನಾಚಿಕೆಯಾಗುತ್ತದೆ. ಆನಂದ ಕುಡಿದು ಬಂದು ನನ್ನ ಹೆಂಡತಿಯ ಮೈ ಮುಟ್ಟಿದ. ಸಾಧ್ವಿ ನನ್ನ ಹೆಂಡತಿ ಸಾಧ್ವಿ ಮನೆಯವರಿಗೆಲ್ಲ ನಡೆದ ವಿಷಯವನ್ನೆಲ್ಲ ತಿಳಿಸಿ ಕಣ್ಣೀರು ಹಾಕಿದಳು. ನನ್ನ ಹೆಂಡತಿಗೆ ಕೆಡುಕಾದ ಮೇಲೆ ನಾನು ಆ ಮನೆಯಲ್ಲಿ ಬದುಕಬಾರದೆಂದು ತಿಳಿದು ಜಗಳವಾಡಿ ಆಸ್ತಿಯನ್ನು ಹಂಚಿಕೊಳ್ಳದೆ ಮನೆ ಬಿಟ್ಟು ಹೊರ ಬಂದಿರುವೆ. ಅದಕ್ಕಾಗಿಯೇ ಗಂಡ ಹೆಂಡತಿಯರಿಬ್ಬರು ಚಿಂತಿಸುತ್ತಾ ನಿಂತಿದ್ದೆವು. ಎಂತ ಕೆಡುಕದನಪ್ಪವ, ಅತ್ತಿಗೆ ಅಂದ್ರ ಅಡಿದವ್ವ. ಹಿಂಗಿದ್ರ ನೀವು ಈಗ ಮನಿ ಕಾಲ್ ಬೇಡ, ಹಂಗ ಬಂದ್ರ 4 ಹೊತ್ತು ಬರ್ಬೇಕಾಯ್ತವನ್ನ. ಇಂಥ ಹಲ್ಕಟ್ರು ಭೂಮಿ ಮ್ಯಾಗ ಬದುಕಿರಬಾರ್ದು. ಆಯ್ತು, ನೀವು ಹೋಗ್ತೀರಂದ್ರ ನಾನೊಂದು ಮಾತು ಹೇಳ್ತೀನಿ. ಅದರಿಂದ ನಿಮಗೂ ನಮಗೂ ಬಹಳ ಚಲೋ ಆಗುತ್ತಾ? ನನಗೆ ಒಳ್ಳೆಯದಾಗದಿದ್ದರೆ ಖಂಡಿತವಾಗಿಯೂ ಕೇಳುತ್ತೇನೆ. ಹೇಳಿ ಸಾವುಕಾರ್ರೆ, ಮಲ್ಲಪ್ಪನಂತ ಸಂಭಾವಿತರು ಎಷ್ಟು ಹುಡುಕಿದ್ರು ಸಿಗೋದಿಲ್ಲ. ನಿಮ್ಮ ತೋಟದ ಕೆಲಸ ಮಾಡ್ಸಾಕ ಒಬ್ಬ ಜವಾಬ್ದಾರಿ ಮನುಷ್ಯ ಬೇಕಂತ ಹೇಳಿದ್ರಲ್ಲ, ಆ ದೇವ್ರ ಅನಾಸವಾಗೇ ಕಳಿಸ್ಕೊಟ್ಟಾನ. ಹೆಂಗ್ ಮಾಡ್ತೀರಿ? ಮಲ್ಲಣ್ಣ, ನಿಮ್ಮ ತಮ್ಮನಿಂದ ನಾನು ನೀವು ವೈರಿಗಳಂತೆ ಬೆದುಕಬೇಕಾಗಿದೆ. ನಾನು ಅದೆಷ್ಟು ನಿಮಗೆ ಸಹಾಯ ಮಾಡಬೇಕೆಂದು ಮನಸ್ಸು ಮಾಡಿದರೂ ಆನಂದನಿಂದ ಅವಮಾನಗೊಂಡು ನಿಮ್ಮ ಮೇಲೆ ಸಿಟ್ಟಿಗೆ ಬಂದು ಕೆಟ್ಟದಾಗಿ ನಡೆದುಕೊಂಡಿರುವನೇ ಹೊರತು ದ್ವೇಷ ಸಾಧನೆಯಿಂದಲ್ಲ. ಈಗ ಸತ್ಯ ಏನು ಅಂತ ನಿಮಗೆ ಗೊತ್ತಾಗಿದೆ. ನಂಬಿದವರನ್ನು ನಾನೆಂದೂ ಕೈ ಬಿಡುವುದಿಲ್ಲ. ನನಗೆದುರಾದವರಿಗೆ ನಾನು ವೈರಿಯಾದಂತೆ ನನ್ನನ್ನು ನಂಬಿದವರಿಗೆ ನನ್ನ ಜೀವವನ್ನೇ ಕೊಡುವೆ, ಸ್ನೇಹಿತನಾಗುವೆ. ನೀನೊಪ್ಪಿದರೆ ಮುಂದಿನ ನಿನ್ನ ಕೆಲಸದ ಬಗ್ಗೆ ಪ್ರಮಾಣದಿಂದ ದುಡಿಯಲು ನಾನು ಸಿದ್ಧನಿರುವೆ. ಆದರೆ ನೀವು ನನ್ನನ್ನು ಜೀತದಾಳಿನಂತೆ ನೋಡಿಕೊಳ್ಳದೆ ಗೌರವದಿಂದ ಕಾಣಬೇಕು. ನಿಮ್ಮಿಂದ ನನಗೆ ಅನ್ಯಾಯವಾಗದಂತಿದ್ದರೆ ಖಂಡಿತವಾಗಿಯೂ ನಾನು ನಿಮ್ಮಲ್ಲಿ ದುಡಿಯಲು ಒಪ್ಪುವೆ. ಆಯ್ತು ಸಹಕಾರ. ಮಲ್ಲಣ್ಣ, ಇಂದಿನಿಂದ ನನ್ನ ಸಮಸ್ತ ಆಸ್ತಿಯ ಎಲ್ಲಾ ಜವಾಬ್ದಾರಿಯನ್ನು ನಿನಗೆ ವಹಿಸುವೆ. ನೀನು ನನ್ನ ತೋಟದ ಹೊಲ ಕೆಲಸಗಳನ್ನು ಮಾಡಿಸುತ್ತಾ ಹೆಚ್ಚಿನ ಆದಾಯ ತಂದರೆ ನನಗದೇ ಸಂತೋಷ. ಅದಕ್ಕಾಗಿ ನಿನಗೆ ವರ್ಷಕ್ಕೆ 5 ಲಕ್ಷ ರೂಪಾಯಿ ಕೊಡುವೆ, ಜೊತೆಗೆ ಗೌರವವನ್ನೂ ನೀಡುವೆ. ಈ ಮಾತಿಗೆ ನಿನ್ನ ಒಪ್ಪಿಗೆ ಇದೆಯೇ? ಹೌದು ಸಾಹುಕಾರ, ವರ್ಷಕ್ಕೆ ನನಗೆ 5 ಲಕ್ಷ ರೂಪಾಯಿ ಸಂಬಳ. ನಾನಿದನ್ನು ನಂಬಲಿ. ಈ ಮಾತು ಸತ್ಯವೇ?
ಬಡವರನ್ನು ಕಂಡರೆ ದಾನ ಧರ್ಮ ಮಾಡುವಂತ ಸಾಹುಕಾರರೆಂದು ನಮ್ಮ ತಂದೆ ನಿಮ್ಮನ್ನು ಹಾಡಿ ಹೊಗಳ್ತಿದ್ದರು. ನಿಮ್ಮ ದೊಡ್ಡ ಗುಣ ನನಗೀಗ ಅರ್ಥವಾಯಿತು. ನಿಮ್ಮಂಥವರಿರುವುದೆಂದರೆ ಬಡ ಜನರಿಗೆ ಒಂದು ನೆಮ್ಮದಿಯ ಬದುಕು. ಆಯ್ತು ಸಾಹುಕಾರರೇ. ನೋಡ್ತಮ್ಮ, ಊರ್ ಮುಂದೆ ಕುಂಟಿ ಕಟ್ಟಿದ್ರ ಒಬ್ರು ಬಳದ ಅಂತಾರ, ಒಬ್ರು ಕಡ್ದ ಅಂತಾರ. ಹಂಗ ನಮ್ ದಯಾವಂತ ಸಾವುಕಾರನ ಒಬ್ರು ಬೈದ್ರು 10 ಮಂದಿ ಹೊಗಳ್ತಾರ. ನಮ್ ಸಾವುಕಾರ ದಾನ ಧರ್ಮ ಉಪಕಾರಿನ ಜನರ ಕಣ್ಣಿಗೆ ಕಾಣದಂಗ ದೇವರ ಪ್ರೀತಿಗೆ ಪಾತ್ರರಾಗಿ 10 ತಲೆಮಾರಿಗೂ ಸವಿದಂತ ಸಾವುಕಾರಿಕೆ ಗಳಿಸಾರ. ನಿನಗ ಊಟದ ಚಿಂತಿಲ್ಲ, ನಿನ್ನೆಲ್ಲ ಖರ್ಚು ನೋಡಿಕೊಂಡು 5 ಲಕ್ಷ ರೂಪಾಯಿ ದೊಡ್ಡ ಪಗಾರ ಕೊಟ್ಟಾರ. ಇವ್ರ ವಿಶ್ವಾಸ ಗಳಿಸಿಕೊಂಡು ನಡಕ ನಿಮ್ಮ ಅಣ್ಣ ತಮ್ಮಂದಿರು ಎದುರು ನೀನೊಬ್ಬ ದೊಡ್ಡ ಮನುಷ್ಯ ಆಗಿ ಬದುಕ್ತಿ. ಮಲ್ಲಣ್ಣ, ನೀನು ನನ್ನ ಒಡ ಹುಟ್ಟಿದ ಅಣ್ಣನಿದ್ದಂತೆ. ನಿನ್ನನ್ನೆಂದೂ ಕೈ ಬಿಡುವುದಿಲ್ಲ. ಹಿಂದಿನದನ್ನು ಮರೆತು ನಗು ನಗುತ್ತಾ ಹೊಸ ಜೀವನವನ್ನು ಆರಂಭಿಸು. ಹೇಳಿ, ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ? ದೇವರಂತೆ ಹತ್ತಿರ ಬಂದು ಸುಖದ ಬದುಕು ನಡೆಸು ಅಂದರೆ ಯಾರು ತಾನೇ ಬೇಡವೆನ್ನುತ್ತಾರೆ? ಒಡ ಹುಟ್ಟಿದ ಅಣ್ಣನೆಂದು ಕರೆಯುವಾಗ ನಾನು ಹೇಗೆ ಬೇಡವನ್ನಲಿ? ಆಯ್ತು ಸಾಹುಕಾರೆ, ನಾನು ನಿಮ್ಮಲ್ಲಿ ದುಡಿಯಲು ಒಪ್ಪುತ್ತೇನೆ. ಶರಣಪ್ಪ, ಮಲ್ಲಣ್ಣನಿಗೆ ಮನೆ ಕೊಟ್ಟು ಗಂಡ ಹೆಂಡತಿಯ ಹೊಸ ಜೀವನದ ಸಂಸಾರಕ್ಕಾಗಿ ಸಾಮಾನು ಬಟ್ಟೆಗಳನ್ನು ತರಲು 1 ಲಕ್ಷ ರೂಪಾಯಿ ಕೊಡು. ಮಲ್ಲಣ್ಣನ ಮೇಲಿನ ಪ್ರೀತಿಗಾಗಿ ನನ್ನ ಉಚಿತ ಕೊಡುಗೆ ಇದು. ಹಾ ಮಲ್ಲಣ್ಣ, ನಾನಿನ್ನು ಬರುತ್ತೇನೆ. ಆಯ್ತು, ನಾ ಮುಂದೋಗಿ ನಿಮಗಿರೋ ಎಲ್ಲ ವ್ಯವಸ್ಥೆ ಮಾಡಿಸ್ತೀನಿ. ನೀವು ಸಾವಕಾಶ ಬರ್ರಿ. ದುಡ್ಕೊಂಡ್ ತಿನ್ನಾಕ ಮುಂದಕ್ಕೆ ಹೋದವ ಅಂದ್ರ ಕಡೆಗೆ ಇವನ್ ಬಲಿಯಾಗ ಬಿದ್ದುವಲ್ಲ ಅಂತ. ಅಲ್ಲ, ಈ ಹೆಣ್ಣುಮಗಳು ಈ ಮಲ್ಲಣ್ಣನ ಬದುಕು ಹಾಳು ಮಾಡಿದ್ರು. ಉಕ್ಕಿ ಹರಿಯುವ ನದಿಯನ್ನು ಹೆಣ್ಣನ್ನು ತಡೆಯಲೆಂದು ಯಾರಿಂದಲೂ ಸಾಧ್ಯವಿಲ್ಲ. ಶ್ರೀರಾಮಲಿಂಗೇಶ್ವರ ನೀನೇ ಕಾಪಾಡುತ್ತಾನೆ. ನೋಡಿದ್ರ, ನಾನು ನಿಮ್ಗೆ ಹೇಳಿಲ್ವಾ ಆ ದೇವರು ಏನಾದ್ರೂ ಒಂದು ದಾರಿ ತೋರಿಸ್ತಾನೆ ಅಂತ. ಅಯ್ಯೋ, ಇನ್ ಮುಂದೆ ನೀವು ಹೊಲದಲ್ಲಿ ದಣಿದು ದುಡಿಯೋ ಅವಶ್ಯಕತೆನೇ ಇಲ್ಲ. ನೋಡಿ, ಆ ಸಾಹುಕಾರ ವಿಶ್ವಾಸವನ್ನು ಗಳಿಸ್ಕೊಂಡ್ರೆ ಸಾಕು. ಸುಪ್ಪತ್ತಿಗೆ ಶ್ರೀಮಂತಿಗೆ ಸಂಸಾರ ನಮ್ದಾಗುತ್ತೆ. ನನಗಂತೂ ಈ ಸಮಯದಲ್ಲಿ ಆಡಿ ಕುಣಿಬೇಕು ಅಂತ ಆಸೆ ಆಗ್ತಾ ಇದೆ. ಈ ಜೀವನವೇ ಸ್ವರ್ಗದಲ್ಲಿ ಇದ್ದಂತೆ ರೋಮಾಂಚನವಾಗ್ತಾ ಇದೆ. ಮತ್ತೆ ನಿಮಗೆ ಇಂಥವರ ಬಗ್ಗೆ ನಾವೆಷ್ಟು ತಪ್ಪು ತಿಳಿದುಕೊಂಡಿದ್ದೆವು. ನಮ್ಮವರ ತಪ್ಪು ನನಗೀಗ ಅರ್ಥವಾಯಿತು. ಆಯ್ತು ರೂಪ, ಹೇಳದಂತೆ ಕೇಳುತ್ತೇನೆ. ಬನ್ನಿ, ಹಾಗಾದ್ರೆ ಹೋಗೋಣ. ಹೇ 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 ಆ ಬಂದೆಯ ಬಾಳಿನ ಬೆಳಗಾಗಿ ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಬಾಳಿನ ಬೆಳಕಾಗಿ, ತಂದೆಯ ಪ್ರೇಮದ ಸಿರಿಯಾಗಿ, ತಂದೆಯ ಬಾಳಿನ ಬೆಳಕಾಗಿ, ತಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ.